ಚಿತ್ರದುರ್ಗದ ಅರಸರ ಆದಿದೇವತೆ ರಾಜ ಉಚ್ಚವಾಂಬ ಉಚ್ಚಂಗಿ ಯಲ್ಲಮ್ಮ ಉಚ್ಚಂಗಿ ದುರ್ಗದಿಂದ ನಮ್ಮ ಚಿತ್ರದುರ್ಗಕ್ಕೆ ಬಂದಿದ್ದು ಒಂದು ರೋಚಕವಾದ ಪವಾಡ. ಮತ್ತೆ ತಿಮ್ಮಣ್ಣ ನಾಯಕರ ಮಗಳನ್ನ ಹರಪನಹಳ್ಳಿ ಪಾಳೆಗಾರ ದಾದಯ್ಯ ನಾಯಕನಿಗೆ ಕೊಟ್ಟು ಮದುವೆ ಮಾಡಲಾಗಿರುತ್ತೆ. ಹಾಗೆ ಅವರಿಗೆ ಉಚ್ಚಂಗಿ ದುರ್ಗ ಹಾಗೂ ಅನೇಕ ಪಟ್ಟಣಗಳನ್ನ ಉಡುಗೊರೆಯಾಗಿ ಕೊಡಲಾಗಿರುತ್ತೆ. ಬಹಳ ಅನ್ಯೋನ್ಯವಾಗಿದ್ದ ಅಳಿಯ ಮಾವನ ಸಂಬಂಧ ಕಾಲಾಂತರದಲ್ಲಿ ಶತ್ರುತ್ವವಾಗಿ ಬದಲಾಗುತ್ತೆ. ತಿಮ್ಮಣ್ಣ ನಾಯಕರನ್ನ ವಿಜಯನಗರದ ಅರಸರು ಬಂಧಿಸಿದ ಮೇಲೆ ತಿಮ್ಮಣ್ಣ ನಾಯಕನ ಮಗಳನ್ನ ದಾದಯ್ಯ ನಾಯಕ ಬೆಟ್ಟದ ಮೇಲಿಂದ ತಳ್ಳಿ ಸಾಯಿಸ್ತಾನೆ. ಈ ಘಟನೆಯಿಂದ ಹರಪನಹಳ್ಳಿಯವರು ಮತ್ತು ದುರ್ಗದವರ ಮಧ್ಯೆ ಒಂದು ದೊಡ್ಡ ದ್ವೇಷ ಬೆಳೆಯೋಕೆ ಶುರುವಾಗುತ್ತೆ. ಅಂದಿನಿಂದ ದುರ್ಗದ ಅರಸರು ಉಚ್ಚಂಗಿಗೆ ಹೋಗೋದನ್ನ ನಿಲ್ಲಿಸ್ಬಿಡ್ತಾರೆ. ಸುಮಾರು ವರ್ಷಗಳ ನಂತರ ಕಸ್ತೂರಿ ರಂಗಪ್ಪ ನಾಯಕನ ಮಗ ಗಡ್ಡದ ಮದಕರಿ ನಾಯಕ ಅಥವಾ ಇಮ್ಮಡಿ ಮದಕರಿ ನಾಯಕನ ಕನಸಿನಲ್ಲಿ ಉಚ್ಚಂಗಿ ಯಲ್ಲಮ್ಮ ಬಂದು, ನನಗೆ ಉಚ್ಚಂಗಿ ದುರ್ಗದಲ್ಲಿ ಇರಲು ಇಷ್ಟವಿಲ್ಲ, ನನ್ನನ್ನು ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗು ಎಂದು ಹೇಳ್ತಾಳೆ. ಆಗ ಇಮ್ಮಡಿ ಮದಕರಿ ನಾಯಕ, ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ಉಚ್ಚಂಗಿ ದುರ್ಗಕ್ಕೆ ಹೋಗೋದನ್ನು ಬಿಟ್ಟಿದ್ದೇವೆ, ನಮ್ಮ ಪೂರ್ವಜರು ಹಾಕಿದ ರೇಖೆಯನ್ನು ನಾವು ದಾಟಲಾಗೋದಿಲ್ಲ, ನನಗೆ ಉಚ್ಚಂಗಿ ದುರ್ಗದ ಒಳಗೆ ಬರಲಾಗೋದಿಲ್ಲ ಅಂತ ಹೇಳ್ತಾನೆ. ಆಗ ತಾಯಿ, ನೀನು ಉಚ್ಚಂಗಿ ದುರ್ಗದ ಹೊರಭಾಗಕ್ಕೆ ಸೈನ್ಯದೊಂದಿಗೆ ನನ್ನನ್ನು ಸ್ವಾಗತಿಸಲು ಬಾ, ಅಷ್ಟು ಸಾಕು ಅಂತ ಹೇಳ್ತಾಳೆ.